ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡ್ರಿ, ಈಗ ನಾನು ಬೆಳಗ್ಗೆ ನಾಷ್ಟ ತಯಾರು ಮಾಡತ್ತೀನಿ. ಏನು ಮಾಡ್ಬೇಕಂದ್ರೆ ಈಗ ತಾಲಿಪಟ್ಟು ಮಾಡತ್ತೀನಿ. ತಾಲಿಪಟ್ಟು ಮಾಡಾಕಿದ್ದಕ್ಕೆ ಒಂದಿಷ್ಟು ಗೋಧಿ ಹಿಟ್ಟು, ಒಂದು ಸ್ವಲ್ಪ ಜೋಳದ ಹಿಟ್ಟು ಕೂಡಿಸ್ಕೊಂಡಿನಿ. ಆಮೇಲೆ ಇಲ್ಲಿ ನಿನ್ನೆ ರಾತ್ರಿ ಅನ್ನ ಓದಿತ್ರಿ. ಇದು ಅನ್ನ ಹಾಕಿ ಮಾಡಿದ್ರೂ ಟೇಸ್ಟ್ ಆಗುತ್ತೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅನ್ನ ಅಂತಂದು ಸ್ವಲ್ಪ ಅನ್ನನ ಹಾಕಾಕೊಂತೀನಿ. ನಾನು ಬರೀ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ತಾಲಿಪಟ್ಟು ಮಾಡೋಕೆ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ ಚಲೋ ಆಗ್ತೈತಿ. ಮತ್ತು ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡೀನಿ. ಹಾಕಿದ್ರೆ ಚಲೋ ಆಗುತ್ತಂತ ಒಂದು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ಮೆಣಸಿನ್ಕಾಯಿನೂ ಹಾಕಿರ್ತೀನಲ್ಲ, ಚಲೋ ಆಗ್ತಾವೆ ರೀ. ಆಮೇಲೆ ಇಲ್ಲ ಸ್ವಲ್ಪ ಗಜ್ಜರಿ ಮತ್ತು ಸೌತೆಕಾಯಿ ಇಷ್ಟು ಅದನ್ನು ತುರಿದು ಇಟ್ಕೊಂಡೀನಿ, ಇದನ್ನು ಹಾಕ್ತೀನಿ. ನೋಡಿರಿ, ನಾ ಆಗಲ್ಲಿ ನಿಮಗೇನು ತಾಲಿಪಟ್ಟು ಹಿಟ್ಟು ತೋರಿಸಿದ್ನಿಲ್ಲ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅವೆಲ್ಲ ಹಾಕಿ ಅನ್ನ ಓದಿತ್ತು ನಿನ್ನೆ ರಾತ್ರಿದು. ಸ್ವಲ್ಪ ಅನ್ನ ಹಾಕಿ ಎಲ್ಲ ಕೂಡಿ ನಾನು ಇಟ್ಕೊಂಡೀನಿ ರೀ. ಈಗ ತಾಲಿಪಟ್ಟು ಮಾಡೋಣ ರೀ. ನೋಡಿರಿ, ಇಲ್ಲೇ ನಾನು ತಾಲಿಪಟ್ಟು ಮಾಡತ್ತೀನಿ. ಆಗಲ್ಲಿ ಹಿಟ್ಟು ತೋರಿಸಿದ್ನಿಲ್ಲ ನಿಮಗೆ, ಹಿಂಗೆ ಕೈಲೇ ತಟ್ಟೋದೇನು. ಸಾಕಿಷ್ಟ ರೀ. ನೋಡ್ರಿ, ಈಗ ಹಾಕೀನಿ, ಇದು ಬೇಯಕತ್ತೈತಿ. ನೋಡ್ರಿ, ನಮ್ಮ ತಾಲಿಪಟ್ಟು ರೆಡಿ ಆಯಿತು. ಪ್ಲಾಸ್ಟಿಕ್ ಕಾಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕೈಲಿ ಮಾಡಿದ್ರೆ ಮಸ್ತ್ ಬರ್ತಾವೆ. ತಿನ್ನಬೇಕಾರೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿ, ಚಲೋ ಆಗುತ್ತೆ, ರುಚಿ ಆಗ್ತದೆ. ತಾಲಿಪಟ್ಟು ಮಸ್ತ್ ಅದ್ರ ಮೊಸರು ಬೇಕ್ರಿ, ಮಸ್ತ್ ಆಗುತ್ತೆ, ಟೇಸ್ಟ್ ಆಗುತ್ತೆ ತಾಲಿಪಟ್ನ್ಯಾಗ. ಬರೀ ನಾಷ್ಟ ಮಾಡೋದು. ಟೇಸ್ಟ್ ಇದೆ. ನಾಷ್ಟ ಮಾಡಿ ಆಮೇಲೆ ಸಿಗ್ತೀವಿ. ನಂದು ಇಷ್ಟೊತ್ತನ ಎಲ್ಲ ಕ್ಲೀನಿಂಗ್ ಆತ್ರಿ. ಒಂದು ಸ್ವಲ್ಪ ಎಲ್ಲ ಹೊಲಸು ಆಗಿತ್ತು ರೂಮ್, ಹೀಗಾಗೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ಆಮೇಲೆ ಈಗ ಅನ್ನ ಬೇಳೆ ಇಡ್ಬೇಕಂತಂದು ಮಾಡೀನಿ. ಅನ್ನ ಬೇಳೆ ಇಡ್ತೀನಿ ರೀ ಈಗ ಕುಕ್ಕರ್ಗೆ. ಈಗ ಅನ್ನ ಬೇಳೆ ಕುಕ್ಕರ ಇಡ್ತೀನಿ. ಎರಡು ಒಂದ್ರದಾಗ ಇಟ್ಟರೆ ಆಗ್ಬಿಡ್ತಾವೆ. ಈಗ ಎರಡು ಒಂದ್ರಾಗ ಇಟ್ಕೊತೀನಿ. ಅದಿಷ್ಟು ಬೇಳೆ ಹಾಕಿ ಕುಕ್ಕರ್ಗೆ ಇಟ್ಬಿಡ್ತೀನಿ. ಪಾಲಕ್ ಐತ್ರಿ, ಇವತ್ತು ಪಾಲಕ್ ಸಾರು ಮಾಡೋದಿಲ್ಲ. ಪಾಲಕ್ ಸಾರು ಮಾಡ್ತೀನಿ. ಪಾಲಕ್ ಟೊಮೆಟೊ ಎಲ್ಲ ಹಾಕಿ ಮಸ್ತ್ ಆಗುತ್ತೆ ಸಾಂಬಾರು.
ಅಕ್ಕಿ ತೊಳ್ಕೊಂಬರ್ತೀನಿ ರೀ. ಸ್ವಲ್ಪ ಪಾಲಕ್ ಟೊಮೆಟೊ ಹೆಚ್ಕೊಂಡು ಅದಕ್ಕೆ ಹಾಕ್ಬೇಕಂತ ಹೆಚ್ಚಾಕ್ತೀನಿ. ಇಲ್ಲೇ ಕುಂತು ಸರಿ ಬರೋಲ್ದಾಗಿತ್ತು ಇದು. ಸರಿ ಬರ್ತೈತೆ. ಒಂದಿಷ್ಟು ಟೊಮೆಟೊ ಪಾಲಕ್ ಹೆಚ್ಚಿ ಹಾಕಿದ್ರಿಂದ ಸ್ವಲ್ಪ ಹೆಚ್ಚಿದ್ರೆ ಜಲ್ದಿ ಕುಡಿತಾವ ಅಂತ ಹೆಚ್ಚಿದ್ರೆ ನೋಡ್ಬೇಕು. ಹಂಗೆ ಇಡೀ ಹೋಗಿಲ್ಲ ಜಲ್ದಿ ಕುದಿಯಂಗಿಲ್ಲ. ಸ್ವಲ್ಪ ಸಣ್ಣ ಮಾಡಿದೆ ಅಂದ್ರೆ ಹೋಳು ಹಾಕಿದೆ ಅಂದ್ರೆ ಜಲ್ದಿ ಕುಡಿತಾವ. ಪಾಲಕ್ ಹಾಕ್ತೀನಿ ಇದ್ರೊಳಗೆ. ಎಳೆಯೊಳಗೆ ಪಾಲಕ್ ಮತ್ತು ಟೊಮೆಟೊ ಕುದ್ಬಿಡ್ತಾವ್ರಿ. ಆಮೇಲೆ ಸಾರು ತಗೋತೀನಿ. ನೋಡಿರಿ ಒಂದು ಕುಕ್ಕರ್ ಇಟ್ಟೆ. ನೋಡ್ರಿ ಆಗಲೇ ನಾನು ಬ್ಯಾಳಿ ಅನ್ನ ಇಟ್ಟಿದ್ನೆಲ್ಲ ಈಗ ಆಯ್ತದು. ಆಗಲೇ ಸಾಂಬಾರು ಒಗ್ಗರಣೆ ಹಾಕ್ತೀನಿ. ನಮ್ಮ ಪುನೀತ ಅವಸರ ಮಾಡತ್ತನ ಊಟಕ್ಕೆ, ಹಿಂಗಾಗಿ ಈಗ ಸಾಂಬಾರು ಮಾಡ್ತೀನಿ. ಮಾಡ್ತೀವಿ ರೀ. ನೋಡ್ರಿ ನಮ್ಮದು ಸಾರು ಮಾಡಿದ್ಮೇಲೆ ಎಲ್ಲಿ ಸಾರು ಮಾಡಿ ಆಮೇಲೆ ಎಲ್ಲರದು ಊಟ ಆತ್ರಿ. ಇನ್ನೂ ಮುಂಜಾನೆದ್ದು ತಾಲಿಪಟ್ಟೆ ಇದ್ದು ಅವನ್ನೇ ಊಟ ಮಾಡಿದ್ದೀವಿ ರೀ. ಊಟ ಮಾಡಿ ಅನ್ನ ಸಾರು ಬಿಸಿ ಸಾಂಬಾರು ಮಾಡಿದ್ನೆಲ್ಲ ಅದನ್ನು ಊಟ ಮಾಡಿ ಅದಕ್ಕೆ ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕಂತ ರೆಡಿ ಆಗೀನಿ ರೀ. ಇವತ್ತು ಅಲ್ಲಿಗೆ ಹೋಗೋಣಂತ. ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಹೋಗ್ತೀನಿ ರೀ. ಇದು ಸಿರಿ ಹಚ್ಚಿ ಗೊತ್ತಾಗುತ್ತೆ ರೀ. ಆಮೇಲೆ ಮಾತಾಡ್ರಿ, ಪಟ್ ಪಟ್ ಮಾತಾಡೋದು, ಪಟ್ ಪಟ್ ಮಾತಾಡೋದು ಚಲೋ ಅಂದರೆ ಹಾಕಿ ಸೈಜು ಎರಡು ಮಾತಾಡ್ಬಿಡ್ತೈತೆ ರೀ. ನೀವು ಆ ಕಡೆ ಹೋಗ್ತೀವಿ. ಹಾಂ, ನಾ ಅನ್ಬೇಕಂದೇಳಿ ನೋಡೋಣ್ರಿ ಅಂತಂದು. ಅದೇ ಮತ್ತೆ ಹ್ಯಾಂಗೆ ಮತ್ತೆ ಇಬ್ಬರು ಬೇಕೇ ಇದಕ್ಕೆ. ಸರಿ ತಗೋಣ. ಈಗ ಹೆಚ್ಚೈತ್ರಿ. ಐತ್ರಿ ಆಯ್ತು ನೋಡ್ರಿ. ಹೆಚ್ಚೈತ್ರಿ ಸೀರೆ. ಹೆಚ್ಚೈತ್ರಿ. ಸೀರೆ ಹೆಚ್ಚೈತ್ರಿ. ನಾವು ಹಿಂಗೆ ಹೇಳಿದೆ ಅಂದ್ರೆ ನಾವು
ಸೀರೆ ಇಲ್ರಿ ಕರೆಕ್ಟ್ ಐತಲ್ರಿ ಮತ್ತೆ ಬ್ಲೌಸ್ ಪೀಸ್ ಬಂತ್ರಿ ಹೆಂಗ್ ಹಿಡಿದ್ರು ನಾವು ಅದು ಅಂದ್ರೆ ಎಷ್ಟು ಹಾಕೋಬೋದ್ರ ಅದು ಮೋಸ 80 ಆಗ್ಬೋದು 80 ಆಗುತ್ರಿ ಇದು ಮತ್ತೆ 80 ಹಾಫ್ ತೊಗೊಳಕತ್ತಾರ ಅಷ್ಟ್ರ ಹೊಲ್ಕೊರ್ಲ ಚಂದ ಅನ್ಸತ್ತಿದ ಒಂದು ಆಲಿಕ್ಕೆ ಒಲ್ಲಿ ಬ್ಯಾಡ ಅಂತೀರಿ ಇನ್ನು ಐದು ಓದ್ತೊಳ್ ಬೇಡ ನಂಗೇನು ಹಾಫ್ ತೊಗೊಳ ಇಲ್ರಿ ಅಂದ್ರೆ ಇದಂದೇನು ಸೀರೆ ಅಂತ ತಕ್ಕೊಳ್ಳೋದು ಬೇಡ ಅಂತೀರಿ ನಂದೆ ಅವ್ರು ಹ್ಯಾಂಗೆ ಮಾಡೋಣ್ರಿ ಏನೋ ಕಮ್ಮಿ ಮಾಕತ್ತಾರ ಮಯ ಮ್ಯಾಚಿಂಗ್ ಆದ್ರೆ ಮಸ್ತ್ ಆಗುತ್ತೆ ಮತ್ತೆ ನೀವು ನೀವು ಹಂಗೆ ಹಿಡ್ರಿ ಈಗ ಸರಿಯಾದ ಹಿಡ್ರಿ ಬಿಡೋ ಮತ್ತೆ ಅದನ್ನೇ ಹಿಡ್ರಿ ಇದಿದ್ದಾರೆ ಇದು ತೋರಿ ಇದು ತೋರಿ ನಾವು ಹಿಂಗೆ ಹಿಡಿದ್ಬಿಟ್ಟು ಹಿಂಗೆ ಹಿಡಿದೆ ಸರ ಹಿಡಿಬೇಕಾಗಿತ್ತು ಅಂದ್ರೆ ಆ ಕಡೆ ಯಾವ ಹ್ಯಾಂಗೆ ಅನ್ನೋದು ಗೊತ್ತಾಗ್ಬಿಡ್ತದೆ ಇಲ್ರಿ ಅಂದ್ರೆ ಓದ ಬಿಡ್ತಲ್ರಿ ಬ್ಲೌಸ್ ಪೀಸ್ ಇಷ್ಟದು ಓದ ಬಿಡ್ತದ ಶರ್ಗ ನಾನು ಹಿಂಗೆ ತಗೋರಿ ಹಿಂಗೆ ಶರ್ಗ ಹಚ್ಚ್ರಿ ಈ ಕಡೆ ತಿಡ್ಬಿಡ್ರಿ ಅದೇ ನಡೀತಾರೆ ಅದನ್ನ ಅದಕ್ಕೆ ನಾನು ನಿಮಗೆ ಓದಿತ್ತು ಇಲ್ರಿ ಇದು ನಡೀತಿದ್ರೆ ಅದು ಹೇಳಿದೆ ನಾನು ನಿಮಗೆ ಹಂಗಂದ್ರೆ ಇದ್ರದ್ದು ಹೇಳಿಲ್ಲ ನಾ ಇದ್ರದ್ದು ಹೇಳಿದೆ ನಾವು ಇದು ಹಿಂಗೆ ಹಿಡಿಬೇಕಾಗಿತ್ತು ಅದು ಬ್ಲೌಸ್ ಯಾಕೆ ಹೇಳೋದು ಗುರ್ತಾಕಿದ್ರಿ ಅದ ಟೇಪ್ ಅಳತಿ ಮಾಡಕ್ಕೆ ಬರಬೇಕು ಈ ಶರ ಬಂದ್ರೆ ಏನು ಹೇಳಿ ನೋಡ್ರಿ ನಾವಿಲ್ಲಿ ಸೀರೆ ಅಳತಿ ಮಾಡತ್ತೀವ್ರಿ ಅಂದ್ರೆ ಬ್ಲೌಸ್ ಪೀಸ್ ಐತಿ ಸೀರೆ ಸ್ವಲ್ಪ ಗಿಡ್ ಅನ್ಸಾವತ್ತು ಅದ್ರ ಕೈ ಅಡ್ಡು ಸೀರೆ ಅಳತಿ ಸೈಜ್ ನೋಡಾಕತ್ತೀವಿ ನೋಡ್ರಿ ಅಂದ್ರೆ ಇದ್ರ ಬ್ಲೌಸ್ ಪೀಸ್ ಬಂದೈತೋ ಇಲ್ಲ ಅಂತ ನೋಡಾತೀವಿ ರನ್ನಿಂಗ್ ಐತಿ ಬ್ಲೌಸ್ ಪೀಸ್ ಅದಕ್ಕೆ ನೋಡಾತೀವಿ ಅಷ್ಟೇ ಐತಿ ನೋಡ್ರಿ ಬ್ಲೌಸ್ ಪೀಸ್ ನೋಡ್ರಿ ಎಷ್ಟು ಓದೈತಿ ಅಟ್ ಉಳಿತಂದ್ರೆ ಟೇಪ್ ನೋಡೋಕ್ರದ ಎಷ್ಟೈತೆ ಇಷ್ಟು ಐತಂದ್ರೆ ರಾಜ್ಮಸ್ ಚಾಕ್ಲೇಟ್ ಇದು ಮಾಡ್ರಿ ಇದನ್ನ ಬಂದ ಬಿಡಿ ಹೇಳಿಲ್ರಿ ಇಷ್ಟು ಅಟ್ ಹೇಳ್ರಿ ಬಿಡ್ರಿ ಇಷ್ಟ ನೋಡ್ರಿ ಟೇಪ್ಲೆ ನೋಡ್ರಿ ಟೇಪ್ಲಿ ನೋಡ್ರಿ 91 90 ಹಿಡಿದು ಬಿಡ್ರಿ 95 ಹ್ಞೂ ರೀ ಬೇಕಾದಂಗೆ ಆಗತ್ರಿ ಉತ್ತೊಳ್ಳಿ ಮಗ 85 95 ಅಂದ್ರೆ ಹಾಫ್ ತೊಗೊಳಕತ್ರಿ 95 ನೋಡ್ರಿ ಅದು ಅಂದ್ರೆ ಚಂದ ಆಗತ್ರಿ ಮ್ಯಾಚಿಂಗ್ ಅದಕ್ಕೆ ಲುಕ್ ಅನ್ಸುತ್ತೆ ಇನ್ನು ಅದು ಹ್ಯಾಂಗರ್ ಮಾಡ್ಕೋಬೋದು ಇದು ಬೇಡ್ರಿ ಇದ್ರಾಗ ತೆಗಿರಿ ಚಂದ ಅನ್ಸುತ್ತೆ ಲುಕ್ ಅನ್ಸುತ್ತೆ ರೀ ಬ್ಲೌಸ್ ತೆಗೆದ್ರೆ ಮ್ಯಾಚಿಂಗ್ 90 ಅಂದ್ರೆ 90 ಅಂದ್ರೆ ಹಾಫ್ ತೊಗೊಳಕತ್ರಿ ಹಾಫ್ ತೊಗೊಂಡು ತೆಗೆದು ಇಡ್ತೀರನ್ನ ಇಲ್ರಿ ಆಕಿ ಕಡೆನೇ ಕಟ್ ಮಾಡಿ ಮಾಡಿಸ್ತೀರಿ ಅಲ್ಲಿ ಮಾಡಿಸ್ಕೊಂಡ್ರಿ ಅರ್ಜೆಂಟ್ ಇಲ್ಲ ಹ್ಯಾಂಗರ್ ಅದ್ರ ಸಲ ಹೋಗೋದೈತೆ ಅಲ್ಲ ಹೌದಾ ಆಕಿನ ಅಷ್ಟೇ ಮಾಡಿ ಅಷ್ಟೇ ಸಾಕತ್ತ ಐತ್ರಿ ಬ್ಲೌಸ್ ಪೀಸ್ ಐತ್ರಿ ಯಾಕಿದೆ ಅಂದ್ರೆ ಇದು ಬ್ಲೂ ಬಂದಲ್ರಿ ಲುಕ್ ಅನ್ಸುತ್ತೆ ಚಂದ ಅನ್ಸುತ್ತೆ ಮಸ್ತ್ ಅನ್ಸುತ್ತೆ ನೋಡಿದ್ರೆ ಬರೋಬ್ಬರ ಹಾಕಿದ್ರೆ ನೋಡ್ರಿ ಇಷ್ಟೊತ್ತನ ಇವ್ರ ಮನ್ಯಾಗ ಕುಂತೀವಿ ಈಗ ಓಕೆರಿ ಬಾಯ್ ಬಾಯ್ ಹೋಗ್ತೀವಿ ನೋಡ್ರಿ ನಡಿ ಇಷ್ಟೊತ್ತನ ಹಂಗ ಮಾಡೇನಲ್ಲ ಅವಾಗೆಲ್ಲ ಈಗ ನಮಗೆ ಸಮಯ ಇಲ್ಲ